ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಸ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಮತ್ತೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ವಾರ್ ಸೈಲೆಂಟ್ ಆಗಿ ಏನಾದ್ರೂ ನಡೀತಾ ಇದೆಯಾ? ಸಿಎಂ ಆದ ನಂತರ ಫಾರ್ ದ ವೆರಿ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ಅಗ್ರಿಮೆಂಟ್ ವಿಚಾರವನ್ನ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ದಾರೆ. ಎಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಆಫ್ಕೋರ್ಸ್ ಈ ಹಿಂದೆ ಇದರ ಬಗ್ಗೆ ಮಾತಾಡಿದ್ರು, ಆದ್ರೆ ಈ ಬಾರಿ ಹೇಳೋ ಟೈಮಿಂಗ್ ಯಾಕೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಒಂದ್ ಕಡೆ ಸಂಪುಟ ವಿಸ್ತರಣೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರ ಆಪ್ತರ ಜೊತೆ ಕೇರಳ ಟ್ರಿಪ್, ಎರಡು ಕೂಡ ಸಿಂಕ್ ಆಗ್ತಾ ಇದೆ. ಮೊದಲಿಗೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಅದರ ಬಗ್ಗೆ ಮಾತಾಡೋಣ. ಪ್ರತಿದಿನ ನಮ್ಮ ಜಿಲ್ಲೆಯವರಿಗೆ ಮಿನಿಸ್ಟರ್ ಕೊಡಿ, ನಮ್ಮ ಸಮುದಾಯದವರಿಗೆ ಇಂಪಾರ್ಟೆನ್ಸ್ ಕೊಡಿ, ನಮ್ಮ ನಾಯಕರಿಗೆ ಒಂದು ಚಾನ್ಸ್ ಕೊಡಿ, ಹೀಗೆ ಇಂತಹ ಬೇಡಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ಭಾಗವಾಗಿ ಉತ್ತರ ಕರ್ನಾಟಕದ ಹಲವು ದರ್ಗಾಗಳ ಮುಖ್ಯಸ್ಥರು MC ಸಲೀಂ ಅಹಮದ್ ಅವರನ್ನ ಮಿನಿಸ್ಟರ್ ಮಾಡಬೇಕು ಅಂತ ಒಂದು ಮನವಿ ಮಾಡೋಕೆ ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರ ಆ ಮನವಿಯನ್ನ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ನಾವು ಸಂವಿಧಾನ ನಂಬಿದ್ದೇವೆ, ಸಂವಿಧಾನದ ಮೇಲೆ ನಡೀತಾ ಇದ್ದೇವೆ. ಕಾಂಗ್ರೆಸ್ ಮುಸ್ಲಿಂ ಕಮ್ಯುನಿಟಿ ಜೊತೆ ನಿಂತಿದೆ, ಮುಸ್ಲಿಂ ಕಮ್ಯುನಿಟಿ ಕಾಂಗ್ರೆಸ್ ಜೊತೆ ನಿಂತಿದೆ. ನಾವು ನಿಮ್ಮ ಬ್ಲೆಸ್ಸಿಂಗ್ ಇಂದ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ, 136 ಸೀಟನ್ನ ವಿನ್ ಆಗಿದ್ದೇವೆ. ಅಷ್ಟೇ ಅಲ್ಲ, ಮಾತಾಡ್ತಾ ನೆಕ್ಸ್ಟ್ ಪಾಲಿಟಿಕ್ಸ್ ನಲ್ಲಿ ಪೇಷನ್ಸ್ ಎಷ್ಟು ಮುಖ್ಯ ಅಂತ ಹೇಳ್ತಾರೆ. ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡುತ್ತದೆ. ಸಲೀಮ್ರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀವಿ. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ. ತಮ್ಮದೇ ಒಂದು ಪೊಲಿಟಿಕಲ್ ಸ್ಟೋರಿಯನ್ನ ಕೂಡ ಹೇಳ್ತಾರೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಾನೇ ಸಿಎಂ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವ ಡಿಸಿಷನ್ ತಗೊಳ್ತಾರೆ. ಎಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ನಮ್ಮ ಮಧ್ಯೆ ಒಂದು ಪವರ್ ಶೇರಿಂಗ್ ಅಗ್ರಿಮೆಂಟ್ ಇತ್ತು. ಆ ಸೀಕ್ರೆಟ್ ಅಗ್ರಿಮೆಂಟ್ ನಮ್ಮನ್ನ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಜಸ್ಟ್ 4-5 ಮಂದಿಗೆ ಮಾತ್ರ ಗೊತ್ತಿತ್ತು. ನಾನು ಆ ಸಮಯ ಬರುವವರೆಗೂ ತುಂಬಾ ಪೇಷನ್ಸ್ ಇಂದ ಕಾದಿದ್ದೆ. ಈವನ್ ಧರಮ್ ಸಿಂಗ್ ಗವರ್ಮೆಂಟ್ ಇದ್ದಾಗ ನನ್ನನ್ನ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ. ಸ್ಟಿಲ್ ಪೇಷಂಟ್ಲಿ ಮೀಟ್ ಮಾಡಿದ್ವಿ. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ, ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ. ನಾನು ಸುಮ್ಮನೆ ಇದ್ದೇನೆ. ಧರಮ್ ಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ದೆ. ಹಾಗೂ ಕೂಡ ಬಹಳ ತಾಳ್ಮೆಯಿಂದ ನಾನಿದ್ದು. ಅಂದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕು. ಏನು? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಲೀಂ ಅಹಮದ್ ಮತ್ತು ಅವರ ಬೆಂಬಲಿಗರಿಗೆ ವೇಟ್ ಫಾರ್ ಯೋರ್ ಟರ್ನ್ ಅನ್ನುವ ಸಂದೇಶ ಕೊಟ್ರು. ಮತ್ತೊಂದು ಕಡೆ ತಮ್ಮ ಮತ್ತು ಸಿದ್ದರಾಮಯ್ಯ ನಡುವಿನ ಪವರ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ವಿಚಾರವನ್ನ ಮತ್ತೊಮ್ಮೆ ಎಲ್ಲರಿಗೆ ನೆನ್ಪು ಮಾಡಿಸಿದ್ರು. ಅಂದ್ರೆ ಒಂದು ಮಾತಲ್ಲಿ 2 ಮೆಸೇಜ್. ಒಂದು ಸಲೀಂ ಅಹಮದ್ ಅವರ ಬೆಂಬಲಿಗರಿಗೆ, ಇನ್ನೊಂದು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ ಟೀಮಿಗೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರು ನಾನು ಆವಾಗಲೇ ಹೇಳ್ದಾಗೆ ಕೇರಳದಲ್ಲಿ ಇದ್ದಾರೆ.
ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ರು. ಹೊರಗಡೆ ಅಷ್ಟೆಲ್ಲ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಹಾಗಂತ ಒಳಗೆ ಅವರು ರಾಜಕೀಯ ಚಟುವಟಿಕೆಗಳು ನಿಂತು ಹೋಗಿತ್ತು ಅಂತ ಅರ್ಥ ಅಲ್ಲ. ಇತ್ತೀಚೆಗೆ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಓಟ್ ಹಾಕಿದ್ರು. ಈವನ್ ಕೆಪಿಸಿಸಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು. ಹಿಂದುತ್ವ, RSS ವಿರುದ್ಧ ಜೋರಾಗಿ ಮಾತಾಡಿದ್ರು, ತಮ್ಮ ಸಂದೇಶವನ್ನ ಕೊಟ್ರು. ಆದ್ರೆ ಈಗ ಅದರ ನಂತರ ಸಿದ್ದರಾಮಯ್ಯ ಅವರು ಶಾರ್ಟ್ ಬ್ರೇಕ್ ಮೋಡ್ಗೆ ಹೋಗಿದ್ದಾರೆ, ವಿಶ್ರಾಂತಿ ತಗೊಳ್ಳೋಕೆ. ಕೇರಳ ರೆಸಾರ್ಟ್ಗೆ ತಮ್ಮ ಆಪ್ತರ ಜೊತೆ ಹೋಗಿದ್ದಾರೆ. ಇದು ಯಾಕೋ ಸ್ವಲ್ಪ ಅನುಮಾನಗಳಿಗೆ ಚಾನ್ಸ್ ಕೊಡ್ತಾ ಇದೆ. ಬಟ್ ಅಧಿಕಾರದಲ್ಲಿ ಇಲ್ಲದಿದ್ದಾಗ ಪ್ರತಿ ವರ್ಷ ಒಂದಷ್ಟು ದಿನ ಪೊಲಿಟಿಕಲ್ ಟೆನ್ಷನ್ ಇಂದ ದೂರ ಹೋಗಿ ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗೋದು ಸಿದ್ದರಾಮಯ್ಯ ಅವರ ಹಳೆಯ ಪ್ರಾಕ್ಟೀಸ್. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. 2018-19 ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಅವಧಿಯಲ್ಲೂ ಅವರು ಧರ್ಮಸ್ಥಳ, ಉಜ್ರೆ ಪ್ರಕೃತಿ ಚಿಕಿತ್ಸೆ ಕೇಂದ್ರಕ್ಕೆ ಪ್ರಕೃತಿ ಚಿಕಿತ್ಸೆಗೆ ಅಂತ ಹೋಗಿದ್ರು. ಅವತ್ತು ಅದನ್ನ ಎಲ್ರೂ ಸಿಂಪಲ್ ಬ್ರೇಕ್ ಅಂತ ಅನ್ಕೊಂಡಿದ್ರು. ಆದ್ರೆ ಅದಾದ ನಂತರ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಯ್ತು. 13 ಕಾಂಗ್ರೆಸ್ ಮತ್ತು 3 JDS ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರು. ಕುಮಾರಸ್ವಾಮಿ ಅಧಿಕಾರವನ್ನ ಕಳ್ಕೊಂಡ್ರು. ಹಾಗಾಗಿ ಈಗ ಪ್ರಶ್ನೆ ಏನಂದ್ರೆ, ಇದು ಕೇವಲ ಹೆಲ್ತ್ ಬ್ರೇಕಾ ಅಥವಾ ಮುಂದಿನ ರಾಜಕೀಯ ಮೂವ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡುವ ಟ್ರಿಪ್ಪಾ? ಯಾಕಂದ್ರೆ ಕರ್ನಾಟಕ ರಾಜಕೀಯದಲ್ಲಿ ಕೆಲವೊಮ್ಮೆ ರೆಸ್ಟ್ ಅನ್ನೋದು ರೆಸ್ಟ್ ಮಾತ್ರ ಆಗಿರಲ್ಲ, ನೆಕ್ಸ್ಟ್ ಸ್ಟೆಪ್ಗೆ ಪ್ರಿಪ್ರೇಷನ್ ಕೂಡ ಆಗಿರುತ್ತೆ. DK ಶಿವಕುಮಾರ್ ಅವರ ಮಾತುಗಳನ್ನ ತಕೊಂಡ್ರೆ ಅಷ್ಟೇ ಕೆಲವೊಂದು ಮಾತುಗಳು ಕೇವಲ ಮಾತುಗಳಲ್ಲ, ಅವು ಪೊಲಿಟಿಕಲ್ ಸಿಗ್ನಲ್ಸ್ ಆಗಿರುತ್ತೆ. ಪ್ರತಿಯೊಂದು ಸ್ಟೇಟ್ಮೆಂಟ್ ಹಿಂದೆ ಕೂಡ ಒಂದು ಸಂದೇಶ ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯ ಹಿಂದೆ ಕೂಡ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಾಗಾದ್ರೆ DK ಶಿವಕುಮಾರ್ ಹೇಳಿಕೆ ಮತ್ತು ಸಿದ್ದರಾಮಯ್ಯ ಅವರ ಕೇರಳ ಟ್ರಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.